ನಮಸ್ಕಾರ ಎಲ್ಲರಿಗೂ. ನಾ ಇವತ್ತೊಂದು ಹೇರ್ ಆಯಿಲ್ ಮಾಡತ್ತೀನಿ. ಆ ಹೇರ್ ಆಯಿಲ್ ಹೆಂಗೆ ಮಾಡೋದು ನೋಡೋಣ ಬರ್ರಿ. ನಾನು ಈಗ ಇಲ್ಲಿ ದಾಸವಾಳ ಎಲೆ ಮತ್ತು ಕರಿಬೇವಿನ ಎಲೆ ತೊಗೊಂಡು ಅದನ್ನು ತೊಳೆದು ಬಿಸಿಲಿಗೆ ಒಣಗಿಸಿ ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ. ಆನಂತರ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ನಾನು ಅರ್ಧ ಲೀಟರ್ ಪ್ಯಾರಾಚೂಟ್ ಆಯಿಲ್ ತೊಗೊಂಡೀನಿ. ನೀವು ಯಾವ್ದು ಬೇಕಾದರೂ ಆಯಿಲ್ ತೊಗೋಬೋದು. ಸೊ ನನಗೆ ಪ್ಯಾರಾಚೂಟ್ ಆಯಿಲ್ ಸರಿ ಅನ್ನಿಸ್ತೈತಿ, ನಾನು ಯೂಸ್ ಮಾಡೋದು ಪ್ಯಾರಾಚೂಟ್ ಆಯಿಲ್. ಸೊ ಅದಕ್ಕಾಗಿ ನಾನು ಪ್ಯಾರಾಚೂಟ್ ಆಯಿಲ್ ತೊಗೊಂಡೀನಿ. ಆಮೇಲೆ ಇದು ಕ್ಯಾಸ್ಟ್ರ್ ಆಯಿಲ್, ಇದು ಎಲ್ಲ ಮೆಡಿಕಲ್ ಶಾಪ್ನಾಗ ಸಿಗ್ತೈತಿ, ಕೇಳ್ರಿ. ಕ್ಯಾಸ್ಟ್ರ್ ಆಯಿಲ್ ತೊಗೋರಿ. ಆ ನಂತರ ನಾನು ಏನು ಮಾಡಿದ್ದೀನಿ, ಮೆಂತ್ಯ ಕಾಳನ್ನು ತೊಗೊಂಡೇನಿ. ಮೆಂತ್ಯ ಕಾಳು ಎಲ್ಲರೂ ಮನ್ಯಾಗ ಇರ್ತಾವೆ, ಸೊ ವಿ ಕ್ಯಾನ್ ಯೂಸ್. ಸೊ ನಾನು ಮೆಂತ್ಯ ಕಾಳು ತೊಗೊಂಡಿನಿ. ಮೆಂತ್ಯ ಕಾಳು ನಮ್ಮ ಹೇರ್ ಗ್ರೋತಿಗೆ, ನಮ್ಮ ದೇಹಕ್ಕೆ ಭಾಳ ಚಲೋ. ಆ್ಯಂಡ್ ಅದಾದ ನಂತರ ನಾನು ಈರುಳ್ಳಿ ಕಾಳು, ಕಲುಂಜಿ ಅಂತ ಅಂತಾರೆ, ಸೊ ನಾನು ಅವನ್ನ ತೊಗೊಂಡೀನಿ. ಅವು ನಮ್ಮ ಹೇರ್ ಗ್ರೋತಿಗೆ, ಹೇರ್ ಫಾಲಿಗೆ, ಡ್ಯಾಂಡ್ರಫಿಗೆ ಭಾಳ ಚಲೋ. ಸೊ ನಾವು ಎಷ್ಟು ಅದನ್ನು ಯೂಸ್ ಮಾಡ್ತೀವಿ ಅಷ್ಟು ಚಲೋ. ನಾನು ಅದನ್ನು ತೊಗೊಂಡಿನಿ. ಆಮೇಲೆ ನಾನು ಗ್ಯಾಸ್ ಆನ್ ಮಾಡಿ ಇದನ್ನೆಲ್ಲನೂ ಸ್ವಲ್ಪ ಕೈ ಆಡ್ಸಕತ್ತೇನೆ ರೀ. ಇದನ್ನು ಅವಾಗವಾಗ ಕೈ ಆಡಿಸ್ಕೊತ ಇರಬೇಕು, ಈ ಥರ ಜಾಗ ಬರ್ತೈತಿ. ಸೊ ಈಗೇನು ಮಾಡಕತ್ತೇನೆ, ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲೆ, ದಾಸವಾಳ ಎಲೆ ಮತ್ತು ಕರಿಬೇವಿನ ಎಲೆ ಹಾಕತ್ತೀನಿ. ಇದು ಹಾಕಿದ ನಂತರ ಈ ಥರ ಹಿಂಗೆ ಪುಟಿತಾವ್ರಿ ಅವು. ಸೊ ಅದಕ್ಕೆ ನನ್ನ ಜೊತೆ ಬೇಡ, ಈ ಥರ ಎಣ್ಣೆ ಹೊರಗೆ ಸಿಡಿಲಾರ್ದಂಗೆ ಅದ್ರ ಮೇಲೆ ಒಂದು ಮುಚ್ಚಿಡಬೇಕು. ಆಮೇಲೆ ನೀವು ಸ್ವಲ್ಪ ಸ್ವಲ್ಪ ಅದು ಬಾಯಿ ತೆಗೆದು ಅದ್ರ ಮುಚ್ಚಳ ತೆಗೆದು ಹಾಕಬೇಕು. ಈ ಥರ ಮಾಡಿ ಒಂದು ಮಿಡ್ಲ್ ನೀವು ಅದನ್ನು ಮುಚ್ಚಿರ್ತೀರಲ್ಲ ಮುಚ್ಚಳ, ಅದನ್ನು ತೆಗೆದು ಕೈ ಆಡಿಸ್ತಾ ಇರಬೇಕು. ಸೊ ಈ ಥರ ಮಾಡಿರಿ. ಇದನ್ನು ಒಂದು 10 ಮಿನಿಟ್ಸ್ ಲೋ ಫ್ಲೇಮ್ ಒಳಗೆ ಕುದಿಸ್ರಿ. ಸೊ ಎಷ್ಟು ಕುದೀತೈತಲ್ಲ ಅಷ್ಟು ಅದ್ರದ್ದು ಅಂಶ ಎಲ್ಲ ಬಿಡ್ತಾವೆ. ಎಲೆ ಆಗಿರ್ಬೋದು, ಮೆಂತ್ಯ ಕಾಳು ಆ್ಯಂಡ್ ಕಲುಂಜಿ, ಅದರದ್ದೆಲ್ಲ ಅಂಶ ಬಿಡ್ತಾವೆ. ಸೊ ಬಿಟ್ಟ ನಂತರ ಕಲರ್ ಚೇಂಜ್ ಆಗ್ತೈತ್ರಿ. ಇಲ್ಲಿ ನೀವು ನೋಡ್ಬೋದು ಎಣ್ಣೆ ಕಲರ್ ಚೇಂಜ್ ಆಗ್ತೈತಿ. ಇಲ್ಲಿ ನಾನು ಅದನ್ನು ನೆಕ್ಸ್ಟ್ ಡೇ ಅದನ್ನು ಬೇರೆ ಪಾತ್ರೆಗೆ ತೆಗಿಯಾಕತ್ತೀನಿ. ಇಲ್ಲಿ ನಾನು ಒಂದು ಕಾಜಿನ ಬಾಟಲ್ ತೊಗೊಂಡೀನಿ, ಅದ್ರೊಳಗೆ ಅದನ್ನು ತೆಗ್ದೀನಿ. ಆಮೇಲೆ ನಾನು ಇದನ್ನು ವಾರಕ್ಕೆ 2 ಸಲ ಅಪ್ಲೈ ಮಾಡ್ತೀನಿ. ಹೇರ್ ಗ್ರೋತ್ ಭಾಳ ಚಲೋ ಐತಿ, ನನಗೆ ರಿಸಲ್ಟ್ ಸಿಕ್ಕೈತಿ.